ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವ ವಿಜಯ ದ್ವಿತೀಯ ಸರ್ಗದಲ್ಲಿ 26ನೇ ಶ್ಲೋಕ. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ಯೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯನ್ನಿತೀವ ಸುರದುಂದುಭಿಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ. ಸಂತುಷ್ಯತಾಂ ಸಕಲ ಸನ್ನಿಕರೈಃ ಅಸದ್ಭಿಃ ಖಿದ್ಯೇತ ವಾಯುಃ ಅಯಂ ಆವಿರಭೂತ್ ಪೃಥಿವ್ಯಾಂ ಆಖ್ಯನ್ನಿತಿ ಇವ ಸುರಧುಂದುಭಿಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈಃ ಇಹ ಮಾನವೈಃ ಚ. ಇಹ ಅಂದರೆ ಈ ಭೂಮಿಯಲ್ಲಿ, ಕೌತುಕವಶೈಃ ಮಾನುಷೈಃ ಸಂಭ್ರಮದ ಪರವಶದಿಂದ ಮನುಷ್ಯರಿಂದ, ಸುರಧುಂದುಭಿಮಂದ್ರನಾದಃ ಅಂದರೆ ದೇವತೆಗಳು ಮೊಳಗಿದ ಗಂಭೀರವಾದ ಆ ಧ್ವನಿ. ಯಾತಕ್ಕೆ? ಯಸ್ಮಾತ್ ಅಯಂ ವಾಯು ಪೃಥಿವ್ಯಾಂ ಆವಿರಭೂತ್. ಆ ವಾಯುದೇವರೇ ಭೂಮಿಯಲ್ಲಿ ಅವತಾರರಾಗಿದ್ದಾರೆ ಎಂಬ ಕಾರಣದಿಂದ ಸಕಲಾಹ ಸನ್ನಿಕರಾಹ ಎಲ್ಲ ಸಜ್ಜನರು ಕೂಡ ಸಂತೋಷಪಟ್ರು ಅಂತ ಹೇಳ್ತಾರೆ. ಸಂತುಷ್ಯತಾಂ ಸಕಲ ಸನ್ನಿಕರೈಹಿ, ಎಲ್ಲ ಸಜ್ಜನರು ಕೂಡ ಸಂತೋಷಪಟ್ರು. ಯಾಕೆ? ವಾಯುದೇವ ಅಯಂ ವಾಯು. ವಾಯುದೇವರಂತ ಹೆಂಗೆ ಗೊತ್ತಾಯಿತು? ದುಂದುಬಿ ಮೊಳಗಿದವು ದೇವತೆಗಳು, ದುಂದುಬಿ ಅಂತ ದೇವತೆಗಳು ಸಂತೋಷಪಟ್ರು ಅಂದರೆ ಅದು ವಾಯುದೇವರದೇ ಇರಬೇಕು ಅಂತ ಅವರು. ಯಾಕೆ? ಹಿಂದೆ ಪರಮಾತ್ಮನು ಹೇಳಿದ್ದ, ಕೂಡಲೇ ಅವತಾರ ಮಾಡಲಿಕ್ಕಿದ್ದಾರೆ ವಿಶ್ವಜ್ಞರಾದವರು ಹಾಗೆ ಅಂತ. ಅದರಿಂದ ಸಜ್ಜನರೆಲ್ಲ ತುಂಬಾ ಸಂತೋಷಪಟ್ರು ಅಂತ ಹೇಳ್ತಾ ಇದ್ದಾರೆ. ಅಸದ್ಭಿಹಿ ಖಿದ್ಯೇತ, ದುಷ್ಟ ಜನರು ಅವರೆಲ್ಲರಿಗೂ ಕೂಡ ದುಃಖ ಆಯ್ತಂತೆ. ಆ ರೀತಿಯಾದ ಒಂದು ನಾದ ಆಖ್ಯನ್ನಿವ ಪ್ರಾಶ್ರಾವಿ, ಆ ರೀತಿಯಾಗಿ ಶಬ್ದವನ್ನ ಮಾಡಿಸಿದ್ದು ಕೇಳಿಸ್ತಂತೆ, ಕೇಳಿ ಬಂತು. ಅಂದರೆ ವಾಯುದೇವರ ಅವತಾರ ಸಮಯದಲ್ಲಿ ಸಮುದ್ಭೂತಂ ಸುರದುಂದುಭಿ ಮಂದ್ರನಾದಂ, ಆ ದೇವತೆಗಳ ದುಂದುಬಿಯ ನಾದ, ಅದನ್ನು ಕೇಳಿ ಸಜ್ಜನರು ಸಂತುಷ್ಟರಾದರು, ಅಸಜ್ಜನರ ಮನಸ್ಸಿನಲ್ಲಿ ದುಃಖ ಆಯಿತು ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ಯೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯನ್ನಿತೀವ ಸುರದುಂದುಭಿಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ. ಮನುಷ್ಯರಿಂದಲೂ ಕೂಡ, ಸಾಮಾನ್ಯ ಮನುಷ್ಯರಿಂದಲೂ ಕೂಡ ಎಲ್ಲರೂ ಆ ಧ್ವನಿಯನ್ನು ಕೇಳಿದ್ದಾರೆ. ಎಲ್ಲರೂ ಕೂಡ ಆ ಧ್ವನಿಯನ್ನು ಕೇಳಿ ಸಜ್ಜನರು ಸಂತೋಷಪಟ್ಟಿದ್ದಾರೆ, ದುಷ್ಟ ಜನರು ದುಃಖವನ್ನು ಪಟ್ಟಿದ್ದಾರೆ ಅಂತ ಒಟ್ಟು ಕರೀತಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.